ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಮ್ಮ ತವ್ರ ಮನೆಗೆ ಬಂದಿದ್ದೆ, ದಾವಣಗೆರೆಯಲ್ಲಿದ್ದೆ ನಾನು ನನ್ನ ಮಕ್ಕಳು. ಇವಾಗ 7:30 ಆಗಿದೆ ಬೆಳಗಿನ ಜಾವ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಬನ್ನಿ. ನೋಡಿದ್ರಾ, ಈಜುಕೊಳ ಅಂದರೆ ಸ್ವಿಮ್ಮಿಂಗ್ ಪೂಲ್. ನನ್ನ ಮಕ್ಕಳು ಇಬ್ಬರು ಸ್ವಿಮ್ಮಿಂಗ್ ಕ್ಲಾಸಸ್ ಸೇರಿದ್ದಾರೆ. ಸಮ್ಮರ್ ಹಾಲಿಡೇಸ್ ಇದೆ, ಅಮ್ಮ ಸೇರಬೇಕು ಅಂತ ಹೇಳಿದರು, ಸೊ ಜಾಯ್ನ್ ಆಗಿದ್ದಾರೆ. ಇಲ್ಲಿ 2 ಸ್ವಿಮ್ಮಿಂಗ್ ಪೂಲ್ ಇದೆ, ಚಿಕ್ಕವ್ರಿಗೊಂದು ದೊಡ್ಡವ್ರಿಗೊಂದು. ಚಿಕ್ಕದು 1.5-2 ಅಡಿ ಥರ ಹೈಟ್ ಆಗ್ತಾ ಹೋಗುತ್ತೆ. ದೊಡ್ಡದು 3 ಅಡಿ 4, 5, 6, 7 ಅಡಿ ತನಕನೂ ಹೈಟ್ ಇದೆ. ಇವನು ಚಿಕ್ಕವನು ದೊಡ್ಡವನು ವಿನೂತನ್ 8th ಸ್ಟ್ಯಾಂಡರ್ಡ್ ಈ ಸಲ. ಚಿಕ್ಕವನು ಹರ್ಷಿತ್ 2nd ಸ್ಟ್ಯಾಂಡರ್ಡಲ್ಲಿದ್ದಾನೆ. ಸ್ವಿಮ್ಮಿಂಗ್ ಕ್ಲಾಸಸ್ ಶುರು ಆಯಿತು. ಹೊರಟಿದ್ದಾರೆ ಡ್ರೆಸ್ ಚೇಂಜ್ ಮಾಡಿಕೊಂಡು. ಇದು ಡೈಲಿ ವಾರ್ಮ್ ಅಪ್ ಎಕ್ಸಸೈಸಸ್ಸು. ಸ್ವಿಮ್ಮಿಂಗ್ ಶುರು ಆಗಿ ಮುಂಚೆ ಕಂಪಲ್ಸರಿ ಮಾಡಿಸ್ತಾರೆ. ಸ್ವಿಮ್ಮಿಂಗ್ ನಾನು ಕ್ಯಾಮ್ರಾ ಇಟ್ಕೊಂಡಿರೋದು ನೋಡಿ ಅವಾಗ ನೋಡ್ತಾ ಇರ್ತಾರೆ. ಎಕ್ಸಸೈಸ್ ಆದಮೇಲೆ ಒಂದ್ಸಲ ಶವರ್ ಮಾಡ್ಕೊಂಬಂದು ಸ್ವಿಮ್ಮಿಂಗಲ್ಲಿ ಪೂಲಲ್ಲಿ ಇಳಿಬೇಕು. ಸೊ ದಟ್ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ, ಇಲ್ಲಾಂದರೆ ಚಳಿ ಆಗುತ್ತೆ ಅಂತ ಶವರ್ ಮಾಡ್ಕೊಂಬರ್ತಾರೆ. ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ಒಳಗಡೆ ಒಳ್ಳೆ ರೆಸಾರ್ಟ್ ಫೀಲ್ ಕೊಡುತ್ತೆ. ಆಲ್ಮೋಸ್ಟ್ ಎಲ್ಲ ಸ್ವಿಮ್ಮಿಂಗ್, ಬೇಸಿಕ್ ಸ್ವಿಮ್ಮಿಂಗ್ ಎಲ್ಲ ಕಲ್ತಿದ್ದಾರೆ. ಇನ್ನು ಕೆಲವೊಂದು ಟೆಕ್ನಿಕ್ಸ್, ಹೈಟಿಂದ ಡೈ ಹೊಡಿಯೋದು, ಜಂಪ್ ಮಾಡೋದು, ಇದೆಲ್ಲ ಇನ್ನು 20 ಡೇಸ್ ತನಕ ಟೈಮ್ ಇದೆ. 10 ಡೇಸ್ ಆಗಿದೆ, ಇನ್ನು 10 ಡೇಸ್ ಕಲಿಸ್ತಾರೆ. ನೋಡಿ, ಡೈ ಹೊಡೆದು ಆಲ್ಮೋಸ್ಟ್ ಬೇಸಿಕ್ ಸ್ವಿಮ್ಮಿಂಗ್ ಬರುತ್ತೆ. ಚಿಕ್ಕವನು ಹೊಡಿತಿದ್ದಾನೆ. ಲಾಂಗಾಗಿ ಸ್ವಿಮ್ ಮಾಡೋಕ್ಕೆ ಬರಲ್ಲ, ಇನ್ನು ಸ್ವಲ್ಪ ಟಯರ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗುತ್ತೆ ಅಂತ ಕೋಚ್ ಹೇಳಿದರು. ಇದು 2nd ಡೇ. ನಮ್ಮ ಅಪ್ಪಾಜಿನೂ ಬಂದಿದ್ದರು. ಮೊಮ್ಮಕ್ಕಳು ಸ್ವಿಮ್ಮಿಂಗ್ ಮಾಡೋದನ್ನ ನೋಡಲಿಕ್ಕೆ ಬಂದಿದ್ದಾರೆ. ಖುಷಿಪಟ್ಟರು. ತುಂಬ ಚೆನ್ನಾಗಿದೆ ಇಲ್ಲಿ, ಎಷ್ಟು ಚೆನ್ನಾಗಿ ಈಜಾಡ್ತಾರೆ ಅಂತ. ಕೋಚ್ ನೋಡಿ ಈ ಥರ ಹೇಳ್ಕೊಡ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಹರ್ಷಿತ್ ಫ್ರೆಂಡ್ ಇವನು ಅಭಿ ಅಂತ. ಜೊತೆಗೆ ಸ್ವಿಮ್ ಮಾಡ್ತಾ ಇರ್ತಾರೆ, ಜೊತೆಗೆ ಸ್ವಿಮ್ ಮಾಡೋದು, ನೀರಲ್ಲಿ ಆಟ ಆಡೋದು, ಅದರಲ್ಲೇ ಏನಾದರೂ ಒಂದು ತರಲೆ ಮಾಡೋದು ಮಾಡ್ತಾ ಇರ್ತಾರೆ. ಅಮ್ಮ 10 ಎಣ್ಸು, ನಾನು ನೀರಲ್ಲಿ ಮುಳುಗ್ತೀನಿ ಅಂತ ಹೇಳ್ದ. ಅವನು ಮಾಡ್ದ, 10 ಮುಳುಗ್ದ. 10 ಟೈಮ್ಸ್ ಹೇಳ್ಸಿದೆ, 10 ಹೇಳ್ಸಿದೆ, ಮುಳುಗಿದ್ದ. ಅದು ಬ್ರೀತಿಂಗ್ ಎಕ್ಸಸೈಸ್ ಅಂತ, ಬ್ರೀತ್ ಹೋಲ್ಡ್ ಮಾಡೋದು.
ಮಾಡ್ತಾನೆ. ಅವಾಗವಾಗ ಪೂಲಿಂದ ಆಚೆ ಕರ್ಕೊಂಬಂದು ಈ ಥರ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿಸ್ತಾ ಇರ್ತಾರೆ. ಲಾಂಗ್ ಡಿಸ್ಟೆನ್ಸ್ ಸ್ವಿಮ್ ಕಲಿತಾ ಇದ್ದಾರೆ, ಇನ್ನೂ ಕಲಿಬೇಕು ಅವರು ಚೆನ್ನಾಗಿ. ಹೈಟಿಂದ ಜಂಪ್ ಮಾಡೋದು. ಅಮ್ಮ ನನಗೆ ತಳನೇ ಟಚ್ ಆಗಿತ್ತು ಕಾಲಿಗೆ ಅಂತ ಹೇಳ್ದ ದೊಡ್ಡವನು ವಿನೂತನ್. ಡೈ ಹೊಡಿಯೋದು, ನೋಡಿ ನೀರಲ್ಲಿ ತಪಸ್ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕವನು. ಎಲ್ಲ ಥರನೂ ಪ್ರಾಕ್ಟೀಸ್ ಮಾಡಿಸ್ತಾರೆ. ಹೈಟಲ್ಲಿ ಜಂಪ್ ಮಾಡೋದು, ಇದು 7 ಅಡಿ ಹೈಟಲ್ಲಿದೆ, ಅಲ್ಲಿ ಜಂಪ್ ಮಾಡಿಸಿ ಸ್ವಿಮ್ ಮಾಡ್ಕೊಂಡು ಬರಬೇಕು. ಚಿಕನ್ ನೋಡಿ ಹೆಂಗೆ 7 ಅಡಿ ಹೈಟಲ್ಲಿ ಬಿಸಾಕಿದ ಮೇಲೆ ಸ್ವಿಮ್ ಮಾಡಿ ದಡಕ್ಕೆ ಬಂದ. ಇದು ಬೇರೆ ಬ್ಯಾಚ್ ಅವ್ರ ಮಕ್ಕಳು, ನಮ್ಮ ಮಕ್ಕಳದು ಮುಗಿತು. ಆಫ್ಟರ್ ಸ್ವಿಮ್ಮಿಂಗ್ ಶವರ್ ಈಸ್ ಮಸ್ಟ್. ಯಾಕೆಂದರೆ ನೀರು ಕ್ಲೋರಿನೇಟೆಡ್ ಆಗಿರೋದ್ರಿಂದ ಶವರ್ ಮಾಡಲೇಬೇಕು, ಇಲ್ಲಾಂದರೆ ಸ್ಕಿನ್ ಟ್ಯಾನ್ ಆಗುತ್ತೆ ಅಂತ ಹೇಳ್ತಾರೆ. ಹಾಯ್ ಮುಗಿದಿದೆ, ಮನೆಗೆ ಹೊರಟಿದ್ವಿ ನಾವು ಇವತ್ತು. ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾ ಇದ್ದಾನೆ. ನಾವು ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ನಾವು ಅಂತ ಹೇಳ್ತಾ ಇದ್ದೆ. ಬನ್ನಿ ನಮ್ಮ ತವ್ರ ಮನೆಗೆ ಬಂದು ಏನೆಲ್ಲ ಮಾಡಿದೆ, ಎಲ್ಲಿಗೆ ಹೋದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್.